ಶಾಂತ ಲೇ ಏನು ಲೇ ಹೋಗ್ಬಿಟ್ಟು ಇವಳನ್ನ ಸೋಮ್ಯನ ಊಟಕ್ಕೆ ಬರೋಕೆ ಕೇಳು. ಏನಾದ್ರು ಮಾಡ್ದ ಮದುವೆ ಆದಮೇಲೆ ಏನೋ ಊಟ ಕರ್ದೇ ಇಲ್ವಲ್ಲ, ಬಂದು ಊಟ ಮಾಡ್ಕೊಂಡು ಹೋಗ್ಲಂತೆ. ಒಂದು ಅರ್ಧ ಕೆಜಿ ಕಡಲೆಬೇಳೆ ಬೆಲ್ಲ ಆಮೇಲೆ ಮುರ್ಕಿನ ತಂದ್ಕೊಟ್ಟನು. ಒಬ್ಬಿಟ್ನಾರು ಮಾಡಿಕ್ಕು. ಪರವಾಗಿಲ್ವಲ್ಲ, ಪರವಾಗಿಲ್ಲ. ನೀನುವೇ ಏನು ತಂಗಿ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಕುಂತದಲ್ಲಪ್ಪ. ಅಲ್ಲ ನನ್ನ ತಂಗಿ ಮದುವೆ ಆಗಿತ್ತಿಲ್ವಾ, ಮತ್ತು ಅವಳನ್ನ ಕರೆದ್ಬಿಟ್ಟು ಔಟ್ಲ ಮಾಡನೇ ಇಲ್ಲ ನೀವು. ನಿನ್ನ ತಂಗಿಗೆ ಮಾತ್ರ ಔಟ್ಲ ಮಾಡಬೇಕು, ನನ್ನ ತಂಗಿಗೆ ಯಾಕೆ ಮತ್ತೆ ಕರೀನಿಲ್ಲ ನೀನು? ಲೇ ಹೊಸಿಯ ಬುದ್ಧಿ ಕಲಿ ಹೊಸಿಯ, ನಾನು ಯಾಕೆ ಹೇಳ್ತೀನಿ ಅನ್ನೋದು ಅರ್ಥ ಮಾಡ್ಕಲೇ. ಅಲ್ಲ ಒಂದು ಮದುವೆಗೆ 1 ರೂಪಾಯಿ ಕಾಸು ಹಾಕ್ನಿಲ್ಲ ನಾವು ಅಣ್ಣದಕ್ಕೆ ಆಗಿ. ಜನಗಳೆಲ್ಲವ ಹೆಂಗೆ ಮಾತಾಡ್ಕೊತಾರ ಗೊತ್ತಾ? ಸುಮ್ಮನೆ ಅದು ಯಾಕೆ ಬೇಕು ಈಗ ಇಷ್ಟೂರ ಮಾಡ್ಕೊಂಡು ಕೂತ್ಕೊಂಡ್ರೆ ತಡೋ ನನ್ನ ಮಗಳಿಗೆ ಇವ್ರು ಕರೀನಿಲ್ಲ ಬವಣಿಸ್ನಿಲ್ಲ ಅಂದ್ಬಿಟ್ಟು ಆಸ್ತಿ ಪಾಸ್ತಿಯ ಮಗಳ ಹೆಸರು ಬರೆದ್ಬಿಟ್ರೆ ಏನು ಮಾಡಿ ಅವನು ಅಪ್ಪನವೇ. ಈಗ ಒಂದೊಂದು ಚೂರ ನೀನು ಒಳ್ಳೇದು ಮಾಡ್ಕೊ, ಸುಮ್ಮನೆ ನೀನು ಒಳ್ಳೆ ದಡ್ಡ ಹೆಂಗೆ ಆಡ್ಬೇಡ. ನಾವು ಬಂದಿದ್ದಕ್ಕೆ ಈಗ ಮದುವೆ ಸಾಲ ನಮ್ಮ ತಲೆ ಮೇಲೆ ಆಗ್ತದೆ ಅಂತ ತಾನೇ. ಈಗ ಹೆಂಗೋ ಮದುವೆ ಆಯಿತು, ಇನ್ನು ಒಳ್ಳೇದು ಮಾಡ್ಕೊಂಡು ಹೆಂಗೋ ಹೋಗಿ ಸೇರ್ಕೊಳ್ಳೋದು ಕಲಿಬೇಕು ತಾನೇ. ಇಲ್ಲ ಬರ್ನಿಲ್ಲ ಗಿರ್ನಿಲ್ಲ ಅಂದ್ಕೊಂಡು ಆಸ್ತಿ ಪಾಸ್ತಿ ಅವಳ ಹೆಸ್ರಿಗೆ ಬರೆದ್ಬಿಟ್ರೆ ಏನು ಮಾಡಿಯೇ? ಒಸಿ ಪೂಸಿ ಮಾಡ್ಕೋಬೇಕು ತಾನೇ. ಅತ್ತೆ ಕಲಿ ಹೇಳ್ತಿರೋದು ನಾನೇನು ದಡ್ಡನ ನಾನು ಹಂಗಾರೆ ನನಗೇನು ಬುದ್ಧಿ ಇಲ್ವಾ? ಓ ಅಕ್ಕ, ನಾನು ಇದ್ದೇನಪ್ಪ ಯಾವಾಗಲೂ ಪ್ರೀತಿ ಉಕ್ಕಿ ಹರಿತದಲ್ಲ ಅಂದ್ಬಿಟ್ಟು ಹಂಗಂದೆ. ಬೇಜಾರು ಮಾಡ್ಕೋಬೇಡಿ ಬಿಡಿ. ನಾಳೆಗೆ ಭಾನುವಾರಕ್ಕೆ ಮಾಡೋಕ್ಕಾದ್ರೆ ಬಿಡಿ. ಕೋಳಿ ಬಾಡೋ ಇಲ್ಲ ಮರಿ ಬಾಡೋ ಏನಾರು ತಗೊಬನ್ನಿ, ಮಾಡೋಕ್ಕಾಯ್ತದೆ. ಹ್ಞೂ ಆಯಿತು, ಮಾಡೋಕ್ಕಾಯ್ತದೆ. ಇವತ್ತು ಒಬ್ಬಿಟ್ಟು ಮಾಡಿಕ್ಕು, ನಾಳೆಗೆ ಮಟನ್ಗೆ ಹೇಳಿನಿ ಕತೆ ತಂದೆ ತಗೆ ಮಾಡಿಕ್ಕದ. ಏನಾರು ಹಬ್ಳೆ ಉಣ್ಕೊಯ್ತಿದ್ಲ ನಾವು ಉಣ್ಣಕ್ಕಿಲ್ವಾ? ಕಂಡ ಬಂದಿದ್ದದ ಯಾವ ಗಣ್ಣು ಇಲ್ಲ ಏನೂ ಇಲ್ಲ, ಯಾವ ಹಬ್ಳೆ ಬಂದಿರೋದಲ್ವಾ? ಅಲ್ಲಕ್ಕನ್ ಮರೆಯ ನಿಜವಾಗ್ಲೂ ನಿನ್ನ ತಂಗಿ ಅಚ್ಚುಕಟ್ಟಾಗಿ ನೋಡ್ಕೊತಾ ಇಲ್ಲ. ನಿಮ್ಮ ಅವನು ನಿಮ್ಮ ಅಪ್ಪನ ಕುಣಿದ್ರಲ್ಲ, ನನ್ನ ತಮ್ಮನ ಮದುವೆ ಮಾಡಿದ್ರೆ ಆಯ್ತಿದ್ದಿಲ್ವೇ? ನನ್ನ ತಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋನು. ಅಯ್ಯೋ ನಿನ್ನ ತಮ್ಮ ತಿರ್ಕೊಂಡು ನಿಂತಿರೋಂಗೆ ಮಾಡಾರ ಮಾಡಲೇ ಬಂಗವ. ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಂಚೂರ ಆರಾಮಾಗಿನ ಅಚ್ಚುಕಟ್ಟಾಗಿ ಮಾಡಿದ್ರೆ ನಾನು ನಿಂತು ಮಾಡ್ಸೋಣಪ್ಪ. ಇವನು ಪೋಲಿ ಹೊಡ್ಕೊಂಡು ಪೋಲಿ ತಿರ್ಕೊಂಡು ನಿಂತಿರೋನ್ಗೆ ಇವ್ನಿಗೆ ಬೇರೆ ಮದುವೆ ಬೇರೆ ಕೇಳು ನಿನ್ನ ತಮ್ಮನಿಗೆ ಮಾಡು ಬಂಗವ. ಅಯ್ಯೋ ನೀನೇನು ಹೊಸಿಯಪ್ಪ, ಹೊಸಿಯ ಮಾಡು ಬಂಗವ. ಲೇ ಸುಮ್ಮನೆ ಅನ್ಕುಟ್ಟೆ ನಿನ್ನ ಕುಟ್ಟೆ ಜಗಳಾಡಕ್ಕೆ ನಂಗೆ ಇಷ್ಟ ಇಲ್ಲ. ಸೋಮೇನ್ಗೆ ಹೇಳ್ಬಿಟ್ಟು ಬಾ, ಮಧ್ಯಾಹ್ನಕ್ಕೆ ಮಾಡಿಕ್ವೆ ಬಾ ಮನೆ ತಕ್ಕೆ ಅಂದ್ಬಿಟ್ಟು ಹೇಳ್ಬಿಟ್ಟು ಅವ್ಳ ಗಂಡನಿಗೂ ಫೋನ್ ಮಾಡು ಬರಲಿ ಅಂದ್ಬಿಟ್ಟು ಹೇಳು. ಬಂದರೆ ಭಾವನು ಬರಲಿ. ಹೇಳ್ತೀನಿ. ಸಾಮಾನ್ಯದನಲ್ಲಕ್ಕ ತಗೋ ನೀನೇನು ಸಾಮಾನ್ಯದ ಬುದ್ಧಿ ಕಲ್ತಿದ್ದೀಯಾ? ಅಲ್ಲ ತಂಗಿಗೆ ಊಟ ಮಾಡಿಕ್ಕ ಸಲುವಾಗಿ ಯಾವ ನಾಟಕ ಕಲ್ತಿದ್ದೀ? ಇರಲಿ ನನಗೊಂದು ಸಮಯ ಬರ್ತದೆ, ಆಗ ತೋರಿಸ್ತೀನಿ. ನನ್ನ ತಂಗಿ ಮದುವೆ ಆಗಿದಾಗ ಒಂದು ಸತಿ ಹೇಳಿಲ್ಲ ಔಟ್ಲ ಮಾಡೋದಕ್ಕ ನನ್ನ ನಾದ್ನಿಗೆ ಅಂತ. ಈ ತಂಗಿಗೆ ಮಾತ್ರವ ಓಡಾಡ್ತಾವನೆ. ಕೋಳಿ ಗಿಳಿ ಬಾಡ್ತಾರ್ದಾನೆ. ಮಟನ್ ತಂದಿದ್ದಾನಂತೆ. ಮಟನ ಯಾವ ಥರ ಬುದ್ಧಿ ಕಲ್ತಿದ್ದಾನೋ. ಬೇರೆ ಹೇಳಕ್ಕೋಬೇಕಂತೆ. ಇರಲಿ ಮುಂದೆ ಬರ್ತದೆ ಮಾರಿ ಹಬ್ಬ, ಆಮೇಲೆ ತೋರಿಸ್ತೀನಿ ನಾನು ಏನು ಅಂದ್ಬಿಟ್ಟು. ಆಯ್ತು ಮಗ, ಅತ್ತೆ ಮಾವ ಎಲ್ಲಾದ್ರು ಹೊಲ್ತಕ್ಕೆ ಹೋದ್ರು ಕಣಕ್ಕೆ. ಹೊಲ್ತಕ್ಕೆ ಹೋದ್ರೆ ಇದು ಮರ್ತೇ ಬಿಟ್ಟೆ. ಮತ್ತೆ ಇವತ್ತು ಓದ್ಲಂತೆ ಬಾ ಮಧ್ಯಾಹ್ನಕ್ಕೆ. ಒಬ್ಬಿಟ್ಟು ಮಾಡೋಕ್ಕೆ ಹೇಳೋದೆ ನಿಮ್ಮ ಅಣ್ಣ. ಒಬ್ಬಿಟ್ಟು ಊಟ ಮಾಡುವೆ. ನಾಳೆಗೆ ಬಾಡಿಗೆ ಹೇಳಿದಾರಂತೆ, ಮರಿ ಬಾಡಿನ ಹೆಸರು ಮಾಡ್ತೀನಿ. ನಿನ್ನ ಗಂಡಂಗೆ ಫೋನ್ ಮಾಡ್ಕೊಡಿಲಿ, ಮಾತಾಡ್ತೀನಿ. ಫೋನ ಅದಕ್ಕೆ ಈಗ ಆಫೀಸಲ್ಲಿ ಇರ್ತಾರೆ ಕಣಕ್ಕೆ ಅವರು. ಫೋನಲ್ಲಿ ಮಾತಾಡಂಗಿಲ್ವಾ? ಅಯ್ಯೋ ಈಗ ಡ್ಯೂಟಿ ಇರ್ತಾರಲ್ವಾ, ಈಗೆಲ್ಲ ಫೋನ್ ಮಾಡಬಾರ್ದು. ಸರಿ ಕಂತ ಹಾಕು. ಅಲ್ಲ ಈ ಕಲಿಂಗಲ್ದರೇನು ಆಫೀಸಲ್ಲಿ ಆ ಪಾಟಿ ಫೋನ್ ಇರ್ತವೆ, ಆಫೀಸ್ ಫೋನ್ಗೆ ಮಾಡು. ನಿನ್ನ ಗಂಡ ದೊಡ್ಡ ಕೆಲಸದಲ್ಲಿ ಇದ್ದಾನಂತಲ್ಲ, ಫೋನ್ ಯೂಸ್ ಮಾಡಕ್ಕೆ ಬಿಡಕ್ಕಿಲ್ವಾ? ಯೂಸ್ ಮಾಡಂಗಿಲ್ಲ. ಅದೇನು ಆಫೀಸ ಏನೋ ಕಾಣೆ ಇದು ತಾಯಿ. ನಿಜವಾಗ್ಲೂ ನೀವು ಚೆನ್ನಾಗಿದ್ದೀರ, ಗಂಡು ಇರ್ತೀವಿ. ಚೆನ್ನಾಗಿವ್ ಕಣಕ್ಕೆ. ಸುಳ್ಳು ಹೇಳ್ಬೇಡ, ನಾನೇನು ಬೇರೆ ಹೇಳ ನಿಮ್ಮ ಅತ್ತೆ ಅಲ್ವಾ? ಏನಿದ್ರು ನಾನು ಕುಟ್ಟಿ ಹೇಳ್ಕವ. ನಾನೇನು ಅತ್ತೆ ಮಗನಿಗೆ ಹೇಳಕ್ಕೆ ಹೋಯ್ತಿದ್ನ? ಅಯ್ಯೋ ಅದಕ್ಕೆ ನಾನೇ ಸುಳ್ಳು ಹೇಳನೆ. ನಿಜವಾಗ್ಲೂ ನಾನು ಚೆನ್ನಾಗಿವ್ನಿ, ನಿಮ್ದಾಗಿವ್ನಿ. ಫೋನ್ ಮಾಡಿತ್ತ ನಿನ್ನ ಗಂಡ? ಇಷ್ಟ ಗಂಟ ಫೋನಲ್ಲಿ ಮಾತಾಡ್ತಿದ್ದೆ, ಈಗ ತಾನೇ ಇಟ್ಟಿದ್ದು. ಅದೇನು ಫೋನ್ ಇಟ್ಟೋ ಏನೋ ಕಾಣೆ ಕಣವ. ಸರಿ ಆಯ್ತು. ಮತ್ತೆ ನಿನಗೆ ಫೋನ್ ಮಾಡ್ಕೊಡೋದ ಸಿಕ್ಕಿಲ್ಲ. ಫೋನ್ ಮಾಡಿದ್ರೆ ಬರ್ಬೇಕಂತೆ ಊಟಕ್ಕೇನು. ನಿಮ್ಮ ಅಣ್ಣ ಬೇಜಾರು ಮಾಡ್ಕೊತದೆ, ಕರ್ಸ್ಕೊಬ ನಿನ್ನ ಗಂಡನ. ಅದಕ್ಕೆ ಅವ್ರಿಗೆ ರಜೆ ಕೊಡಕ್ಕಿಲ್ಲ ಕಣಕ್ಕೆ. ಹಂಗಂದ್ರೆ ಅದ ಅಲ್ಲ, ಎಲ್ಲಾರೇ ಹೊಸ್ದಾಗಿ ಮದುವೆ ಆಗವನೇ ರಜೆ ಹಾಕ್ಬಿಟ್ಟು ಬರ್ಲೇಳು, ಅದೇ ಯಾವ ಕೆಲಸ? ಏನೋ ಮದುವೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಕಣ ಹಾಕು. ನನ್ನ ತಮ್ಮನ ಮದುವೆ ಆಗಿದ್ರೆ ಹೆಂಗಿರ್ಬೋದಾಗಿತ್ತು ನೀನು? ನಿಮ್ಮ ಅವನು ನಿಮ್ಮ ಅಪ್ಪನವೇ ಭಾಳ ಅದ್ಗೆಡ್ಸ್ಬಿಟ್ರು ಕಂದ್ಬಿಡು ನಿನ್ನ. ಅದಕ್ಕೆ ಏನಾಗಿರೋದು ಈಗ ನಾನು ಚೆನ್ನಾಗಿವ್ನಿ ಕಣಕ್ಕೆ. ನನ್ನ ಗಂಡ ಭಾಳ ಪ್ರೀತಿಯಿಂದಲೇ ನೋಡ್ಕೊತಾರೆ. ಅಯ್ಯೋ ಏನು ನೋಡ್ಕೊಂಡನು? ಒಂದು ಫೋನ್ ಮಾಡಿಕೊಡು ಅಂದ್ರೆ ಹಿಂಗಾಡ್ತಾ ಕುಂತಿದ್ದೀಯೇ. ನಿನ್ನ ಮಕ್ಕ ನೋಡಿದ್ರೆ ಫೋನಲ್ಲೂ ಮಾತಾಡಂಗೂ ಇಲ್ಲ ಅನಿಸ್ತದೆ. ಎಷ್ಟೇ ಆದರೂ ಅವನು ದೊಡ್ಡ ಕೆಲಸದಲ್ಲಿರೋನು ನಿನ್ನ ಎಡ್ತಿ ಅಂತ ಒಪ್ಕೊಂಡನ? ಯಾವುದೇ ಕಾರಣಕ್ಕೂ ನಿನ್ನ ಎಡ್ತಿ ಅಂತ ಒಪ್ಕೊಳಕ್ಕಿಲ್ಲ ಬಿಡು. ಅವನ ಲೆವೆಲ್ ಏನು ನಿನ್ನ ಲೆವೆಲ್ ಏನು? ಅದಕ್ಕೆ ನಾವು ಚೆನ್ನಾಗೇವಿ. ಸುಮ್ಮನೆ ಯಾಕತ್ಕಿಲ್ದೋದ್ರಲ್ಲಿ ಮಾತಾಡಿರಿ ನೀವು.
ಸರಿ ಬಿಡಿ, ನೀನು ಏನಾರು ಅನ್ಕೋ, ನೀನು ನೋಡಿದ್ರೆ ನನಗೇನು ಗೊತ್ತಾಯ್ತಿಲ್ಲ ಅನ್ಕೋಬೇಡ. ನಾನು ಮದುವೆಗೆ 5-6 ವರ್ಷ ಆಯಿತು. ನನ್ನ ಗಂಡನ ಕೂಟ 5 ವರ್ಷದಿಂದ ಸಂಸಾರ ಮಾಡೀನಿ. ಸಂಸಾರ ಅಂದ್ರೇನು ಎಲ್ಲ ನನಗೂ ಗೊತ್ತು, ಸರಿಯಾ? ನಿನ್ನ ಕೈಲೇನು ಹೇಳ್ಸ್ಕೋಬೇಕಾಗಿಲ್ಲ ನಾನು, ನನಗೇನು ಗೊತ್ತಿಲ್ಲ ಅನ್ಕೋಬೇಡ. ನಿನ್ನ ಮಕ್ಕ ನೋಡ್ರಿ ಗೊತ್ತಾಯ್ತದೆ, ನಿನಗೂ ಅವನಿಗೂ ಸಂಬಂಧ ಸರಿ ಇಲ್ಲ ಅಂತ. ಅದೇ ಯಾಕಕ್ಕೆ ಹಂಗೆ ಇಲ್ದೋದೆಲ್ಲ ಮಾತಾಡಿರಿ ನೀವು. ನನ್ನ ಗಂಡವೇ ನಾನು ಭಾಳ ಚೆನ್ನಾಗೇ ಇವಿ, ಅದೇ ಹಂಗಂದಿರಿ ನೀವು. ಹಂಗ ನೀನು ನಿನ್ನ ಗಂಡ ಚೆನ್ನಾಗಿರೋದೇ ಆದರೆ ಮತ್ತೆ ನಾಳೆಗೆ ಬನ್ನಿ ನಮ್ಮನೆ ಊಟಕ್ಕೆ, ಆಗ ಒಪ್ಕೊತೀನಿ. ಅಲ್ಲಿ ಗಂಟ ನೀನು ಏನು ಹೇಳಿದ್ರು ಅಷ್ಟೇ, ನಾನಂತೂ ಒಪ್ಪಕ್ಕಿಲ್ಲ. ನಾಳೆಗೆ ಏನಾರೇ ನೀನು ಒಬ್ಳೆ ಬಂದರೆ ಅಲ್ಲಿಗೆ ಅರ್ಥ ಮಾಡ್ಕೊತೀನಿ ನಾನು, ನಿಮ್ಮಿಬ್ಬರು ಸಂಬಂಧ ಸರಿ ಇಲ್ಲ ಅಂತ. ಅದಕ್ಕೆ ನಾವಿಬ್ಬರು ಚೆನ್ನಾಗಿರ್ಬೇಕನ್ನೋದಕ್ಕೆ ಯಾರಿಗೂ ಏನು ಪ್ರೂವ್ ಮಾಡಬೇಕಾಗಿಲ್ಲ, ನಾವು ಚೆನ್ನಾಗಿವಿ ಅಂತ. ಊಟ ನಾವು ಚೆನ್ನಾಗಿವಿ, ಅದು ನಮಗೆ ಗೊತ್ತಿರೋ ಸಾಕು. ಅದೇನೋ ಅಂತಿರಂತೆ, ಜಟ್ಟಿ ಜಾರ್ ಬಿದ್ರೂ ಮೀಸೆ ಮಣ್ಣಾಗ್ನಿಲ್ಲ ಅಂತ. ಹಂಗಾಯ್ತು. ನನ್ನ ತಮ್ಮನ ಮದುವೆ ಆಗಿದ್ರೆ ಯಾಕೆ ಬೇಕಾಗಿತ್ತು ನಿನಗೆ ವನವಾಸು? ನನಗೇನು ಗೊತ್ತಿಲ್ಲ ಅನ್ಕೋಬೇಡ. ನಿನ್ನ ಮಕ್ಕ ನೋಡ್ರಿ ಗೊತ್ತಾಯ್ತದೆ ಯಾವ ಗಂಡ ತಾನೇ ಎಡ್ತಿ ಬಿಟ್ಟಿದ್ದಾನೆ ಮದುವೆ ದೋಸ್ತರಲ್ಲಿ. ಹಂಗಾರೇನು ನಾನೇನು ಮದುವೆನೇ ಆಗಿಲ್ವಾ? ನನಗೆ ಗೊತ್ತೇ ಇಲ್ವಾ ಏನುವೆ ಅಡಕನಕ್ಕೆ? ಹಿಂಗೆ ಊಟ ಕರೆ ಕೊಂಡ್ಬಿಟ್ಟು ಚುಚ್ಚಿ ಚುಚ್ಚಿ ಮಾತಾಡ್ತೀರ ಸರಿಯಾ ನೀವು ಮಾತಾಡೋದು ಮಾತು? ಅಯ್ಯೋ ನಾನೇನವ ಚುಚ್ಚಿ ಚುಚ್ಚಿ ಮಾತಾಡದೆ ಇರೋದೇ ಹೇಳ್ದೆ ನಾನು. ಮದುವೆ ಇಟ್ಟಿಂದ ಓಡೋದ್ಮೇಲೆ ಇವನು ಪಾಪ ತಮ್ಮ ಕೊಡ್ತನಲ್ಲ, ಚೆನ್ನಾಗಿದ್ದಾರ ಏನು ಎಂತು ಅಂತ ಕೇಳ್ದೆ, ತಪ್ಪ ಅದುವೇ. ಅಯ್ಯೋ ನಿಂದ ಅಮ್ಮ ಯಾಕನ್ನವ ಇನ್ನು ಕಾಲು ಕಟ್ಕೊತೀನಿ ಹಂಗೆ ಬೇರೆ ಅನ್ಕೊಂಡು ಊಟಕ್ಕೆ ಬರ್ಗಿರ್ದಾನೆ ಇದ್ಬಿಟ್ಟಿಗೆ. ಹಂಗೆ ಜೊತೆಲಿ ನಿನ್ನ ಗಂಡನ ಕರ್ಕಬ ಪಾಪ, ನಿನ್ನ ಎಷ್ಟು ಇಷ್ಟಪಟ್ಟನು ಅಂತ ನಾನು ನನ್ನ ಕಣ್ಣಾರ ನೋಡ್ಬೇಕಲ್ಲ, ಅದಕ್ಕೆ. ಆಮೇಲೆ ಬರ್ದಂಗೆ ಇದ್ಬಿಟ್ಟು ಕಣವ. ಆಮೇಲೆ ನಿಮ್ಮ ಅಣ್ಣ ನಾನು ಸುಮ್ಮನೆ ಬಿಟ್ಟನ, ನನ್ನ ತಂಗಿಗೆ ಏನಂದಿದ್ದಿ ಎಂತಂದಿದ್ದಿ ಅನ್ಕೊಂಡು ನಾನು ಹಿಡ್ಕೊತಾನೆ, ಅದಕ್ಕೆ. ಸರಿ ಬಿಡಿ, ಅದಕ್ಕೆ ಆಯಿತು ಬರ್ತೀನಿ. ನೀನು ಹಬ್ಬಳೆ ಬರೋದಲ್ಲ, ನಿನ್ನ ಗಂಡನ್ನು ಕರ್ಕಬ. ಆಯಿತು, ಕರ್ಕಬತ್ತೀನಿ. ನಿನ್ನ ಮಾಕ ನೋಡು, ನಿನ್ನ ಮಾಕವ ಕೊತ್ತಿ ಬರ್ತಂಗದೆ. ಅಯ್ಯೋ ಇವ್ರು ಒಂದು ಫೋನು ಮಾಡಿಲ್ಲ. ನಾಳೆಗೆ ಹೆಂಗೆ ಊಟಕ್ಕೆ ಹೋಗೋದು ಇವ್ರ ಮನೆಗೆ? ಒಬ್ಳೆ ತಾನೇ, ನನಗೆ ಬೇಜಾರಾಯ್ತದೆ. ಔಟ್ಲ ಉಣ್ಣಕ್ಕೆ ಗಂಡು ಇರ್ತು ಜೊತೆಲಿ ಹೋಗಂತ ಅದೃಷ್ಟ ತಂದೆ ಇಲ್ವಲ್ಲ. ಒಂದು ಫೋನ್ ಮಾಡಿಲ್ಲ, ಒಂದು ಫೋನ ಅಷ್ಟು ಬೇಡವಾಗ್ಬಿಟ್ಟಿದ್ದು ನಾನು. ನಿಜವಾಗ್ಲೂ ಅದೇನು ಕರ್ಮ ಮಾಡಿದ್ನೋ ಏನೋ ನಾನು. ಇಲ್ಲ ಅಪ್ಪನ ಕುಟ್ಟಿ ಹೇಳ್ಕೊಳಕ್ಕೆ ಪರಿಸ್ಥಿತಿ ಇಲ್ಲ ನಾನು. ಒಬ್ಳೆ ಮನ್ಸಲ್ಲಿ ನೋವು ಮಾಡಿಕೊಂಡು ಸಾಯ್ತಾ ಕುಂತೀವಿ. ಬಂತವಿಂದ ಒಂದು ಫೋನ್ ಮಾಡಿಲ್ಲ, ಏನಿಲ್ಲ. ನಿಜವಾಗ್ಲೂ ಇವ್ನಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂದಮೇಲೆ ನನಗೆ ಯಾಕೆ ತಾಲಿ ಕಟ್ಟಬೇಕಾಗಿತ್ತು ಕಣೆ, ನನ್ನ ಜೀವನ ಹಾಳು ಮಾಡೋಕ್ಕೆ. ಅದೇನು ಹಣೆ ಬರೋ ತಂದಿದ್ದಾನೋ ನೋಡ್ರಪ್ಪ. ನನ್ನ ಪರಿಸ್ಥಿತಿ ಯಾವ ಸತ್ರಗಳಿಗೂ ಬರೋದು ಬೇಡ. ಮೊದಲೇ ಮತ್ತಿಗೆ ನನ್ನ ಕಂಡ್ರೆ ಆಯ್ಕಿಲ್ಲ ಅಂಥದ್ರಲ್ಲಿ ಈಗ ಯಾವ ಥರ ಮಾತಾಡ್ಬಿಟ್ಟು ಹೋಯ್ತಾಳೆ ನೋಡಿ. ಎಷ್ಟು ಬೇಜಾರಾಯ್ಕಿಲ್ಲ ಹೇಳಿ ನೀವೇ? ನನಗದು ಸಖತ್ ಬೇಜಾರಾಯ್ತದೆ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ದಯವಿಟ್ಟು ನಾನು ಏನು ಮಾಡೋಣ ಅಂದ್ಬಿಟ್ಟು ಒಂಚೂರು ತಿಳಿಸಿ. ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ. ಈ ಹುಡುಗಿರ ಸವಾಸನೆ ಸರಿ ಇಲ್ಲ ಅಲ್ಲ. ಈ ಸೌಮ್ಯ ಹೋಗಿ ಇಷ್ಟು ದಿನ ಆಗಿದೆ, ಎಷ್ಟು ಕೊಬ್ಬಿರಬೇಕು. ಒಂದು ಫೋನ್ ಮಾಡಿಲ್ವಲ್ಲ ಇವಳು. ಅವಳು ಮಾಡೋ ತನಕ ನಾನು ಮಾಡಲೇಬಾರ್ದು ಫೋನ್ನ. ಅವಳು ಯಾವಾಗ ಮಾಡ್ತಾಳೆ ಮಾಡಲಿ, ಅದು ಯಾವಾಗ ಬರ್ತಾಳೆ ಬರಲಿ. ತುಂಬ ದುರಂಕಾರ ಇದೆ ಅವಳಿಗೆ. ಒಂದೇ ಒಂದು ಫೋನ್ ಮಾಡಿ ಮಾತಾಡ್ಬೋದಲ್ವಾ? ಏನು ಮಾಡ್ಕೊಂಡಿದ್ದೀರಾ, ಉಂಡಿದ್ದೀರಾ, ತಿಂದಿದ್ದೀರಾ ಅಂತ ಏನಾದರೂ ಕೇಳ್ಬೋದು ತಾನೆ? ಯಾವುದನ್ನು ಕೇಳೋಂಥ ಕಾಮನ್ ಸೆನ್ಸ್ ಇಲ್ಲ. ಅದು ಯಾವಾಗ ಮಾಡ್ತಾಳೆ ಮಾಡಲಿ, ನಾನಂತೂ ಮಾಡಲ್ಲ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.